ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡೋದಕ್ಕೆ ಆಟೋ ಚಾಲಕರು ಮುಂದಾಗಿರುವಂತದ್ದು. ವಿವಿಧ ಆಟೋ ಸಂಘಟನೆಗಳಿಂದ ಸಚಿವರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಚಾಲಕರಿಗೆ ದಿನನಿತ್ಯ ಸಂಕಷ್ಟ ತಪ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಸಚಿವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ವಿವಿಧ ಆಟೋ ಸಂಘಟನೆಗಳಿಂದ ಇಂದು 8 ಗಂಟೆಗೆ ಆಹಾರ ಸಚಿವರೊಟ್ಟಿಗೆ ಮಾತುಕತೆ ನಡೆಸಲಿದ್ದಾರೆ. ಭೇಟಿಯ ಬಗ್ಗೆ ಮಾಹಿತಿಯನ್ನ ಆಟೋ ಸಂಘಟನೆಗಳು ನೀಡಿರುವಂತದ್ದು. ಪ್ರಮುಖವಾಗಿ ಸಂಘಟನೆಗಳಿಗೆ ಬರುವಂತೆ ಮುನಿಯಪ್ಪನವರು ಕೂಡ ಸೂಚನೆ ಕೊಟ್ಟಿದ್ದಾರೆ. 100ಕ್ಕೂ ಅಧಿಕ ಆಟೋ ಚಾಲಕರಿಂದ ಸಚಿವರನ್ನ ಭೇಟಿ ಮಾಡಲಿದ್ದಾರೆ. ದಿನನಿತ್ಯ ಆಟೋ ಗ್ಯಾಸ್ ದರ ಕೂಡ ಏರಿಕೆ ಆಗ್ತಾ ಇದೆ. ಅದಾದ ನಂತರವಾಗಿ ಚಾಲಕರು ದಿನನಿತ್ಯ ಈ ಗ್ಯಾಸ್ ಅನ್ನು ಹಾಕಿಸ್ಕೊಳ್ಳೋದಕ್ಕೆ ಒಂದು ದಿನ ಸಂಪೂರ್ಣವಾಗಿ ಬಂಕ್ ಮುಂದೆನೆ ಕಾಲ ಕಳೆಯುವಂತ ಪರಿಸ್ಥಿತಿ ಉಂಟಾಗಿದೆ. ಇದು ಸದ್ಯಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನ ಚಾಲಕರಿಗೆ ಕೊಡ್ತಾ ಇರುವಂತದ್ದು. ಜೀವನ ಹೇಗೆ ಸಾಗಿಸಬೇಕು, ಆಟೋ ಹೇಗೆ ಓಡಿಸಬೇಕು, ಮತ್ತೊಂದು ಕಡೆ ದುಬಾರಿ ದುನಿಯಾ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ಗೂ ಕೂಡ ಹಣವನ್ನ ವ್ಯಯ ಮಾಡೋದಕ್ಕೆ ಆಗ್ತಾ ಇಲ್ಲ, ಸರಿಯಾದ ಮಟ್ಟದಲ್ಲಿ ಗ್ಯಾಸ್ ಸಿಗ್ತಿಲ್ಲ ಅನ್ನುವಂತಹ ವಿಚಾರವಾಗಿ ಆಟೋ ಚಾಲಕರು ಕೂಡ ಅಳಲನ್ನು ತೋಡ್ಕೊಂಡಿದ್ರು. ಇವತ್ತು ಮುನಿಯಪ್ಪ ಅವರನ್ನ ಭೇಟಿಯಾಗಿ ಒಂದಷ್ಟು ಮನವಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ದಿನನಿತ್ಯ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ತಾ ಇವೆ. 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಿನಲ್ಲಿ ಆಟೋಗಳು ನಿಲ್ತಾ ಇರುವಂತದ್ದು. ಕೆಲವೊಂದಿಷ್ಟು ಭಾಗಕ್ಕೆ ಈ ಗ್ಯಾಸ್ ಟ್ಯಾಂಕರ್ಗಳು 5 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ಬರ್ತಾ ಇವೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆಟೋ ಚಾಲಕರ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ. ಆಟೋ ಗ್ಯಾಸ್ಗಾಗಿ ದಿನನಿತ್ಯ ಈ ರೀತಿ ದಿನದೂಡುವಂತಹ ಸಂದರ್ಭ ಸದ್ಯದ ಮಟ್ಟಿಗೆ ಸಂಕಷ್ಟವನ್ನ ತಂದಿಟ್ಟಿರುವಂತದ್ದು. ಹಾಗಾಗಿ ಇವತ್ತು ಸಚಿವರನ್ನ ಭೇಟಿಯಾಗಿ ಒಂದಷ್ಟು ಅಹವಾಲನ್ನ ಕೊಡಲಿದ್ದಾರೆ. ದಿನದಿಂದ ದಿನಕ್ಕೆ ಬೇಸಿಗೆಯ ಬಿಸಿಲು ನೆತ್ತಿ ಸುಡ್ತಾ ಇದೆ. ಹೊರಗೆ ಬರೋದಕ್ಕೆ ಜನ ಹೆದರ್ತಾ ಇದ್ದಾರೆ. ಗದಗದಲ್ಲಿ ಜನ ಈಗ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡೋದಕ್ಕೆ ಆಟೋ ಚಾಲಕರು ಮುಂದಾಗಿರುವಂತದ್ದು. ವಿವಿಧ ಆಟೋ ಸಂಘಟನೆಗಳಿಂದ ಸಚಿವರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಚಾಲಕರಿಗೆ ದಿನನಿತ್ಯ ಸಂಕಷ್ಟ ತಪ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಸಚಿವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ವಿವಿಧ ಆಟೋ ಸಂಘಟನೆಗಳಿಂದ ಇಂದು 8 ಗಂಟೆಗೆ ಆಹಾರ ಸಚಿವರೊಟ್ಟಿಗೆ ಮಾತುಕತೆ ನಡೆಸಲಿದ್ದಾರೆ. ಭೇಟಿಯ ಬಗ್ಗೆ ಮಾಹಿತಿಯನ್ನ ಆಟೋ ಸಂಘಟನೆಗಳು ನೀಡಿರುವಂತದ್ದು. ಪ್ರಮುಖವಾಗಿ ಸಂಘಟನೆಗಳಿಗೆ ಬರುವಂತೆ ಮುನಿಯಪ್ಪನವರು ಕೂಡ ಸೂಚನೆ ಕೊಟ್ಟಿದ್ದಾರೆ. 100ಕ್ಕೂ ಅಧಿಕ ಆಟೋ ಚಾಲಕರಿಂದ ಸಚಿವರನ್ನ ಭೇಟಿ ಮಾಡಲಿದ್ದಾರೆ. ದಿನನಿತ್ಯ ಆಟೋ ಗ್ಯಾಸ್ ದರ ಕೂಡ ಏರಿಕೆ ಆಗ್ತಾ ಇದೆ. ಅದಾದ ನಂತರವಾಗಿ ಚಾಲಕರು ದಿನನಿತ್ಯ ಈ ಗ್ಯಾಸ್ ಅನ್ನು ಹಾಕಿಸ್ಕೊಳ್ಳೋದಕ್ಕೆ ಒಂದು ದಿನ ಸಂಪೂರ್ಣವಾಗಿ ಬಂಕ್ ಮುಂದೆನೆ ಕಾಲ ಕಳೆಯುವಂತ ಪರಿಸ್ಥಿತಿ ಉಂಟಾಗಿದೆ. ಇದು ಸದ್ಯಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನ ಚಾಲಕರಿಗೆ ಕೊಡ್ತಾ ಇರುವಂತದ್ದು. ಜೀವನ ಹೇಗೆ ಸಾಗಿಸಬೇಕು, ಆಟೋ ಹೇಗೆ ಓಡಿಸಬೇಕು, ಮತ್ತೊಂದು ಕಡೆ ದುಬಾರಿ ದುನಿಯಾ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ಗೂ ಕೂಡ ಹಣವನ್ನ ವ್ಯಯ ಮಾಡೋದಕ್ಕೆ ಆಗ್ತಾ ಇಲ್ಲ, ಸರಿಯಾದ ಮಟ್ಟದಲ್ಲಿ ಗ್ಯಾಸ್ ಸಿಗ್ತಿಲ್ಲ ಅನ್ನುವಂತಹ ವಿಚಾರವಾಗಿ ಆಟೋ ಚಾಲಕರು ಕೂಡ ಅಳಲನ್ನು ತೋಡ್ಕೊಂಡಿದ್ರು. ಇವತ್ತು ಮುನಿಯಪ್ಪ ಅವರನ್ನ ಭೇಟಿಯಾಗಿ ಒಂದಷ್ಟು ಮನವಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ದಿನನಿತ್ಯ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ತಾ ಇವೆ. 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಿನಲ್ಲಿ ಆಟೋಗಳು ನಿಲ್ತಾ ಇರುವಂತದ್ದು. ಕೆಲವೊಂದಿಷ್ಟು ಭಾಗಕ್ಕೆ ಈ ಗ್ಯಾಸ್ ಟ್ಯಾಂಕರ್ಗಳು 5 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ಬರ್ತಾ ಇವೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆಟೋ ಚಾಲಕರ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ. ಆಟೋ ಗ್ಯಾಸ್ಗಾಗಿ ದಿನನಿತ್ಯ ಈ ರೀತಿ ದಿನದೂಡುವಂತಹ ಸಂದರ್ಭ ಸದ್ಯದ ಮಟ್ಟಿಗೆ ಸಂಕಷ್ಟವನ್ನ ತಂದಿಟ್ಟಿರುವಂತದ್ದು. ಹಾಗಾಗಿ ಇವತ್ತು ಸಚಿವರನ್ನ ಭೇಟಿಯಾಗಿ ಒಂದಷ್ಟು ಅಹವಾಲನ್ನ ಕೊಡಲಿದ್ದಾರೆ. ದಿನದಿಂದ ದಿನಕ್ಕೆ ಬೇಸಿಗೆಯ ಬಿಸಿಲು ನೆತ್ತಿ ಸುಡ್ತಾ ಇದೆ. ಹೊರಗೆ ಬರೋದಕ್ಕೆ ಜನ ಹೆದರ್ತಾ ಇದ್ದಾರೆ. ಗದಗದಲ್ಲಿ ಜನ ಈಗ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡೋದಕ್ಕೆ ಆಟೋ ಚಾಲಕರು ಮುಂದಾಗಿರುವಂತದ್ದು. ವಿವಿಧ ಆಟೋ ಸಂಘಟನೆಗಳಿಂದ ಸಚಿವರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಚಾಲಕರಿಗೆ ದಿನನಿತ್ಯ ಸಂಕಷ್ಟ ತಪ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಸಚಿವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ವಿವಿಧ ಆಟೋ ಸಂಘಟನೆಗಳಿಂದ ಇಂದು 8 ಗಂಟೆಗೆ ಆಹಾರ ಸಚಿವರೊಟ್ಟಿಗೆ
ಮಾತುಕತೆ ನಡೆಸಲಿದ್ದಾರೆ. ಭೇಟಿಯ ಬಗ್ಗೆ ಮಾಹಿತಿಯನ್ನ ಆಟೋ ಸಂಘಟನೆಗಳು ನೀಡಿರುವಂತದ್ದು. ಪ್ರಮುಖವಾಗಿ ಸಂಘಟನೆಗಳಿಗೆ ಬರುವಂತೆ ಮುನಿಯಪ್ಪನವರು ಕೂಡ ಸೂಚನೆ ಕೊಟ್ಟಿದ್ದಾರೆ. 100ಕ್ಕೂ ಅಧಿಕ ಆಟೋ ಚಾಲಕರಿಂದ ಸಚಿವರನ್ನ ಭೇಟಿ ಮಾಡಲಿದ್ದಾರೆ. ದಿನನಿತ್ಯ ಆಟೋ ಗ್ಯಾಸ್ ದರ ಕೂಡ ಏರಿಕೆ ಆಗ್ತಾ ಇದೆ. ಅದಾದ ನಂತರವಾಗಿ ಚಾಲಕರು ದಿನನಿತ್ಯ ಈ ಗ್ಯಾಸ್ ಅನ್ನು ಹಾಕಿಸ್ಕೊಳ್ಳೋದಕ್ಕೆ ಒಂದು ದಿನ ಸಂಪೂರ್ಣವಾಗಿ ಬಂಕ್ ಮುಂದೆನೆ ಕಾಲ ಕಳೆಯುವಂತ ಪರಿಸ್ಥಿತಿ ಉಂಟಾಗಿದೆ. ಇದು ಸದ್ಯಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನ ಚಾಲಕರಿಗೆ ಕೊಡ್ತಾ ಇರುವಂತದ್ದು. ಜೀವನ ಹೇಗೆ ಸಾಗಿಸಬೇಕು, ಆಟೋ ಹೇಗೆ ಓಡಿಸಬೇಕು, ಮತ್ತೊಂದು ಕಡೆ ದುಬಾರಿ ದುನಿಯಾ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ಗೂ ಕೂಡ ಹಣವನ್ನ ವ್ಯಯ ಮಾಡೋದಕ್ಕೆ ಆಗ್ತಾ ಇಲ್ಲ, ಸರಿಯಾದ ಮಟ್ಟದಲ್ಲಿ ಗ್ಯಾಸ್ ಸಿಗ್ತಿಲ್ಲ ಅನ್ನುವಂತಹ ವಿಚಾರವಾಗಿ ಆಟೋ ಚಾಲಕರು ಕೂಡ ಅಳಲನ್ನು ತೋಡ್ಕೊಂಡಿದ್ರು. ಇವತ್ತು ಮುನಿಯಪ್ಪ ಅವರನ್ನ ಭೇಟಿಯಾಗಿ ಒಂದಷ್ಟು ಮನವಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ದಿನನಿತ್ಯ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ತಾ ಇವೆ. 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಿನಲ್ಲಿ ಆಟೋಗಳು ನಿಲ್ತಾ ಇರುವಂತದ್ದು. ಕೆಲವೊಂದಿಷ್ಟು ಭಾಗಕ್ಕೆ ಈ ಗ್ಯಾಸ್ ಟ್ಯಾಂಕರ್ಗಳು 5 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ಬರ್ತಾ ಇವೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆಟೋ ಚಾಲಕರ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ. ಆಟೋ ಗ್ಯಾಸ್ಗಾಗಿ ದಿನನಿತ್ಯ ಈ ರೀತಿ ದಿನದೂಡುವಂತಹ ಸಂದರ್ಭ ಸದ್ಯದ ಮಟ್ಟಿಗೆ ಸಂಕಷ್ಟವನ್ನ ತಂದಿಟ್ಟಿರುವಂತದ್ದು. ಹಾಗಾಗಿ ಇವತ್ತು ಸಚಿವರನ್ನ ಭೇಟಿಯಾಗಿ ಒಂದಷ್ಟು ಅಹವಾಲನ್ನ ಕೊಡಲಿದ್ದಾರೆ. ದಿನದಿಂದ ದಿನಕ್ಕೆ ಬೇಸಿಗೆಯ ಬಿಸಿಲು ನೆತ್ತಿ ಸುಡ್ತಾ ಇದೆ. ಹೊರಗೆ ಬರೋದಕ್ಕೆ ಜನ ಹೆದರ್ತಾ ಇದ್ದಾರೆ. ಗದಗದಲ್ಲಿ ಜನ ಈಗ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡೋದಕ್ಕೆ ಆಟೋ ಚಾಲಕರು ಮುಂದಾಗಿರುವಂತದ್ದು. ವಿವಿಧ ಆಟೋ ಸಂಘಟನೆಗಳಿಂದ ಸಚಿವರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಚಾಲಕರಿಗೆ ದಿನನಿತ್ಯ ಸಂಕಷ್ಟ ತಪ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಸಚಿವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ವಿವಿಧ ಆಟೋ ಸಂಘಟನೆಗಳಿಂದ ಇಂದು 8 ಗಂಟೆಗೆ ಆಹಾರ ಸಚಿವರೊಟ್ಟಿಗೆ ಮಾತುಕತೆ ನಡೆಸಲಿದ್ದಾರೆ. ಭೇಟಿಯ ಬಗ್ಗೆ ಮಾಹಿತಿಯನ್ನ ಆಟೋ ಸಂಘಟನೆಗಳು ನೀಡಿರುವಂತದ್ದು. ಪ್ರಮುಖವಾಗಿ ಸಂಘಟನೆಗಳಿಗೆ ಬರುವಂತೆ ಮುನಿಯಪ್ಪನವರು ಕೂಡ ಸೂಚನೆ ಕೊಟ್ಟಿದ್ದಾರೆ. 100ಕ್ಕೂ ಅಧಿಕ ಆಟೋ ಚಾಲಕರಿಂದ ಸಚಿವರನ್ನ ಭೇಟಿ ಮಾಡಲಿದ್ದಾರೆ. ದಿನನಿತ್ಯ ಆಟೋ ಗ್ಯಾಸ್ ದರ ಕೂಡ ಏರಿಕೆ ಆಗ್ತಾ ಇದೆ. ಅದಾದ ನಂತರವಾಗಿ ಚಾಲಕರು ದಿನನಿತ್ಯ ಈ ಗ್ಯಾಸ್ ಅನ್ನು ಹಾಕಿಸ್ಕೊಳ್ಳೋದಕ್ಕೆ ಒಂದು ದಿನ ಸಂಪೂರ್ಣವಾಗಿ ಬಂಕ್ ಮುಂದೆನೆ ಕಾಲ ಕಳೆಯುವಂತ ಪರಿಸ್ಥಿತಿ ಉಂಟಾಗಿದೆ. ಇದು ಸದ್ಯಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನ ಚಾಲಕರಿಗೆ ಕೊಡ್ತಾ ಇರುವಂತದ್ದು. ಜೀವನ ಹೇಗೆ ಸಾಗಿಸಬೇಕು, ಆಟೋ ಹೇಗೆ ಓಡಿಸಬೇಕು, ಮತ್ತೊಂದು ಕಡೆ ದುಬಾರಿ ದುನಿಯಾ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ಗೂ ಕೂಡ ಹಣವನ್ನ ವ್ಯಯ ಮಾಡೋದಕ್ಕೆ ಆಗ್ತಾ ಇಲ್ಲ, ಸರಿಯಾದ ಮಟ್ಟದಲ್ಲಿ ಗ್ಯಾಸ್ ಸಿಗ್ತಿಲ್ಲ ಅನ್ನುವಂತಹ ವಿಚಾರವಾಗಿ ಆಟೋ ಚಾಲಕರು ಕೂಡ ಅಳಲನ್ನು ತೋಡ್ಕೊಂಡಿದ್ರು. ಇವತ್ತು ಮುನಿಯಪ್ಪ ಅವರನ್ನ ಭೇಟಿಯಾಗಿ ಒಂದಷ್ಟು ಮನವಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ದಿನನಿತ್ಯ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ತಾ ಇವೆ. 1 ಕಿಲೋಮೀಟರ್, 2 ಕಿಲೋಮೀಟರ್